ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಔರಾದ್ನ ಅಮರೇಶ್ವರ ಜಾತ್ರೆ ನಿಮಿತ್ತ ನಡೆದಂತಹ ಕುಸ್ತಿ ಸ್ಪರ್ಧೆ ಅಂತಿಮ ಪಂದ್ಯದಲ್ಲಿ ಕಿರಣ್ ಹಾಗೂ ರಮೇಶ್ ಸೆಣಸಿದ್ರು. ಇನ್ನು ಕುಸ್ತಿ ಪಂದ್ಯಾವಳಿ ಕಿರಣ್ಗೆ ಪ್ರಥಮ ಬಹುಮಾನ. ಔರಾದ್ ಇಲ್ಲಿಯ ಉದ್ಭವಲಿಂಗ ಅಮರೇಶ್ವರ ಜಾತ್ರೆ ಅಂಗವಾಗಿ ಶುಕ್ರವಾರ ನಡೆದಂತಹ ಕುಸ್ತಿ ಪಂದ್ಯ ಜನರನ್ನ ರಂಜಿಸಿತು. ಇನ್ನು ಪಟ್ಟಣದ ಬಸ್ ಡಿಪೋ ಹಿಂದೆ ಆಯೋಜಿಸಿದಂತಹ ಪಂದ್ಯದಲ್ಲಿ ಪಕ್ಕದ ಮಹಾರಾಷ್ಟ್ರ ಸೇರಿದಂತೆ ವಿವಿಧೆಡೆಯಿಂದ 50ಕ್ಕೂ ಹೆಚ್ಚು ಪಟುಗಳು ಪಾಲ್ಗೊಂಡಿದ್ರು. ಈ ವೇಳೆ ಸೇರಿದಂತಹ ಜನರು ಕುಸ್ತಿಯನ್ನ ನೋಡಿ ಸಂಭ್ರಮಿಸಿದ್ರು. ಮರಾಳ ಗ್ರಾಮದ ಕಿರಣ್ ಕಮಲಾಕರ್ ಅದ್ಭುತ ಕುಸ್ತಿಯಡಿ 5,001 ಪ್ರಥಮ ಬಹುಮಾನವನ್ನು ಪಡೆದರು. ವಿಶ್ವಜಿತ್ ಜಾಧವ್ 3,011 ದ್ವಿತೀಯ ಹಾಗೂ ಲಾತೂರ್ನ ವಿನೋದ್ 2,500 ತೃತೀಯ ಬಹುಮಾನವನ್ನು ಪಡೆದರು. ಇನ್ನು ಕುಸ್ತಿ ಪಂದ್ಯದಲ್ಲಿ ಮಹಿಳಾ ಪಟು ಕಲ್ಪನಾ ಹಾಗೂ ಶೋಭಾ ಪಾಲ್ಗೊಂಡಿದ್ದರು. ಇಲ್ಲಿಯ ನ್ಯಾಯಾಲಯ ನ್ಯಾಯಾಧೀಶ ಹಾಜಿ ಹುಸೇನ್ ಸಾಬ್ ಕುಸ್ತಿಪಟುಗಳಿಗೆ ಬಹುಮಾನವನ್ನು ವಿತರಿಸಿ ಮಾತನಾಡಿ, ಕ್ರೀಡಾಕೂಟದಿಂದ ಸ್ಪರ್ಧಾ ಮನೋಭಾವ ಬೆಳೆಯುತ್ತೆ. ಗ್ರಾಮೀಣ ಭಾಗದಲ್ಲಿ ಈಗಲೂ ಕುಸ್ತಿ ಪಂದ್ಯ ಜೀವಂತವಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಅಂತ ಹೇಳಿದ್ರು. ಇನ್ನು ಗ್ರಾಮೀಣ ಕ್ರೀಡೆಗಳು ಉಳಿಯಬೇಕು, ಅದಕ್ಕಾಗಿ ಪ್ರೋತ್ಸಾಹ ಅಂತ ಕೂಡ ಹೇಳಿದ್ರು. ಇನ್ನು ಸ್ಥಳೀಯ ಮುಖಂಡ ಬಸವರಾಜ್ ದೇಶಮುಖ್, ಸುಭಾಷ್ ನಿರ್ಮಳೆ, ಶರಣಪ್ಪ ಪಂಚಾಕ್ಷರಿ, ಬಸವರಾಜ್ ಚಾರೆ, ಶಿವರಾಜ್ ಅಲ್ಮಾಜೆ, ಸಂಜೀವ್ ಕುಮಾರ್ ವಡಿಯಾರ್, ಆನಂದ್ ದ್ಯಾಡೆ, ವಿಠ್ಠಲರಾವ್ ಕೋಲಿ, ಸೂರ್ಯಕಾಂತ್ ಬುಟ್ಟೆ, ರವಿ ಬೊಂಬಳಿಗೆ, ಸೂರ್ಯಕಾಂತ್ ಚಾರೆ, ಮಲ್ಲಿಕಾರ್ಜುನ್ ಹಾಜರಿದ್ದರು. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪೆ ನ್ಯೂಸ್.